ನಮಸ್ಕಾರ ವೀಕ್ಷಕರೇ. ಇಂದು ತಾರೀಖು 5 ಆಗಸ್ಟ್ 2026 ಬುಧವಾರ. ಇಂದಿನ ಪಂಚಾಂಗವನ್ನು ನೋಡುವ ಸಮಯ ಶ್ರೀಶಕ 1948 ಪರಾಭವನಾಮ ಸಂವತ್ಸರ, ದಕ್ಷಿಣಾಯನದ ವರ್ಷ ಋತು, ಆಷಾಢ ಬಹುಳ ಸಪ್ತಮಿ ಬುಧವಾರ. ನಕ್ಷತ್ರ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ ಯಮಧರ್ಮರಾಜನ ಅಧಿಪತ್ಯದ ನಕ್ಷತ್ರ. ಕರ್ತವ್ಯ ನಿಷ್ಠೆ, ಶಿಸ್ತು, ಧೈರ್ಯ ಮತ್ತು ಜೀವನದಲ್ಲಿ ಸತ್ಯನಿಷ್ಠೆಯನ್ನು ಬೆಳೆಸುವ ನಕ್ಷತ್ರವಾಗಿದೆ. ಕೆಲವು ಪಂಚಾಂಗಗಳಲ್ಲಿ ಅಶ್ವಿನಿ ನಕ್ಷತ್ರನೂ ಹೇಳಿದ್ದಾರೆ. ಎರಡೂ ಅಂದರೆ ಅದಾದ ನಂತರ ಬರುತ್ತೆ. ಆಮೇಲೆ ಶೂಲಯೋಗದಲ್ಲಿ ಎಚ್ಚರಿಕೆ ಮತ್ತು ವಿವೇಕದಿಂದ ಕಾರ್ಯನಿರ್ವಹಿಸುವುದು ಒಳ್ಳೆಯದು. ದೇವತಾರಾಧನೆ, ಜಪ, ಧ್ಯಾನ, ಸತ್ಸಂಗಕ್ಕೆ ಇದು ಉತ್ತಮ ಕಾಲ. ವಿಷ್ಠೀಕರಣ ನಂತರ ಭವಕರಣ ಅಂತಕ್ಕಂಥದ್ದು. ಈ ಕರಣಗಳಲ್ಲಿ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡಲಾಗುವುದಿಲ್ಲ. ಭವಕರಣ ಪೂಜೆ, ದಾನ, ಧಾರ್ಮಿಕ ಕಾರ್ಯಕ್ರಮಗಳು, ಶುಭ ಸಂಕಲ್ಪಗಳಿಗೆ ಅನುಕೂಲ. ಭವಕರಣ ಆದರೆ ವಿಷ್ಠೀಕರಣದಲ್ಲಿ ಇದು ಸ್ವಲ್ಪ ಮಟ್ಟಿಗೆ ನಿಷಿದ್ಧ ಅಂತಕ್ಕಂಥದ್ದು. ಸೌರಮಾನ ಕಟಕ ಮಾಸ 20. ಕಟಕ ಮಾಸ ದೇವತಾರಾಧನೆ, ಗುರುಸೇವೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮಹತ್ವದ ಕಾಲ. ಸೂರ್ಯೋದಯ ಬೆಳಗ್ಗೆ 6 ಗಂಟೆ 4 ನಿಮಿಷ, ಸೂರ್ಯಾಸ್ತ ಸಂಜೆ 6 ಗಂಟೆ 58 ನಿಮಿಷ. ರಾಹುಕಾಲ 12:31 ಮಧ್ಯಾಹ್ನ 2 ಗಂಟೆ ಅಷ್ಟೇವರೆಗೂ ಇರುತ್ತೆ. ಎರಡು ವಿಶೇಷಗಳೇನೆಂದರೆ ಮುಂಡೇವಾಡಿ ರಾಮದಾಸರ ಆರಾಧನೆ. ಹರಿದಾಸ ಪರಂಪರೆಯ ಭಕ್ತ ಶ್ರೇಷ್ಠರಾದ ಮುಂಡೇವಾಡ ರಾಮದಾಸರು ಅಂತ ತಮ್ಮ ಭಕ್ತಿ, ಕೀರ್ತನೆ ಹಾಗೂ ಹರಿನಾಮ ಪ್ರಸಾರದ ಮೂಲಕ ಜನರಲ್ಲಿ ಭಗವದ್ಭಕ್ತಿಯನ್ನು ಬೆಳೆಸಿದ ಮಹಾನೀಯರಾಗಿದ್ದರು. ಅವರ ಆರಾಧನಾ ದಿನದಂದು ದಾಸ ಸಾಹಿತ್ಯ, ನಾರಾಯಣ ಪಾರಾಯಣ, ಭಜನೆ, ಹರಿನಾಮ ಸಂಕೀರ್ತನೆಗಳ ಮತ್ತು ಗುರುಸ್ಮರಣೆಗಳನ್ನು ನಡೆಸಿ ಅವರ ಭಕ್ತಿ ಪರಂಪರೆಯನ್ನು ಸ್ಮರಿಸಲಾಗುತ್ತದೆ. ಇನ್ನು ಇದೇ ದಿವಸ ಮುಂಡೇವಾಡಿ ದಾಸರಾಯರ ಪುಣ್ಯದಿನ ಕೂಡ. ದಾಸರಾಯರು ಹರಿದಾಸ ಸಾಹಿತ್ಯ ಮತ್ತು ಭಕ್ತಿ ಚಳವಳಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಅವರ ಕೀರ್ತನೆಗಳು ಶ್ರೀಹರಿಯ ಭಕ್ತಿ, ವೈರಾಗ್ಯ ಮತ್ತು ಧರ್ಮ ಜೀವನದ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸಿದೆ ಅಂತಕ್ಕಂಥದ್ದು. ಈ ಪುಣ್ಯ ದಿನದಲ್ಲಿ ಭಕ್ತರು ಅವರ ಕೃತಿಗಳನ್ನು ಹಾಡಿ ಭಕ್ತಿ ಮತ್ತು ಸದಾಚಾರದ ಜೀವನವನ್ನು ಅನುಸರಿಸುವ ಸಂಕಲ್ಪ ಮಾಡ್ತಾರೆ ಅಂತಕ್ಕಂಥದ್ದು. ಹರಿಸ್ಮರಣೆಯೇ ಜೀವನದ ಸಾರ, ಹರಿಭಕ್ತಿಯೇ ಮೋಕ್ಷದ ದ್ವಾರ ಈ ದಿನದ ಸುಭಾಷಿತ. ಇನ್ನು ಇಂದಿನ ಸಂದೇಶ, ಮಹನೀಯರ ಜೀವನ ಮತ್ತು ದಾಸ ಸಾಹಿತ್ಯವು ಭಕ್ತಿ, ವಿನಯ ಮತ್ತು ಸದಾಚಾರದ ಪಾಠವನ್ನು ಕಲಿಸುತ್ತದೆ. ಹರಿನಾಮ ಸ್ಮರಣೆ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ದಿವ್ಯ ದಿಕ್ಕನ್ನು ನೀಡುತ್ತದೆ. ನಮಸ್ಕಾರ ವೀಕ್ಷಕರೇ.